ವಿಜಯಪುರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕಚೇರಿಯಲ್ಲಿ ಶಿಕ್ಷಕರ ಸಭೆ ನಡೆಸಿದ ಮುಖ್ಯ ಶಿಕ್ಷಕ ರಾಜು ಹವಳೇಕರ್, ಶಾಲೆಯಲ್ಲಿ ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬೇಕಾದರೆ ಶಿಕ್ಷಕರು ಹೆಚ್ಚು ಕಾಳಜಿ ವಹಿಸಬೇಕು. ನಿರಂತರವಾಗಿ ವಿದ್ಯಾರ್ಥಿಗಳ ಪೋಷಕರೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡು ಮನೆಗಳಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆಗಳ ಕುರಿತು ಮಾಹಿತಿ ಪಡೆಯುವ ಮೂಲಕ ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸಿ ಅವರನ್ನು ಉತ್ತೀರ್ಣರಾಗುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು ಎಂದು ಸೂಚನೆ ನೀಡಿದರು. ಇಲಾಖೆಯಿಂದ ಬರುವ ನಿರ್ದೇಶನಗಳಂತೆ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನೆ ಮಾಡುವ ಕಡೆಗೆ ಗಮನ ಹರಿಸಬೇಕು. ಗುಂಪು ಅಧ್ಯಯನ ಹಾಗೂ ವಿಶೇಷ ಚಟುವಟಿಕೆಗಳ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಎಂದರು. ಶಿಕ್ಷಕರ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಗುರುತಿಸಿ ವಾರ್ಷಿಕ ಪರೀಕ್ಷೆಗೆ ತಯಾರಿಸಿ ಎಂದು ಸಲಹೆ ನೀಡಿದರು. ನಮ್ಮಲ್ಲಿ 103 ಜನ ಈ ವರ್ಷ ಎನ್ರೋಲ್ ಆಗಿದ್ದಾರೆ. ಒಂದು 6 ಜನ ಲ್ಯಾಗ್ ಅಬ್ಸೆಂಟ್ ಇದ್ದಾರೆ. ನಿನ್ನೆ ಒಂದು ಜಿಲ್ಲಾ ಮಟ್ಟದ ಮೀಟಿಂಗ್ ನಡೀತು ದೇವನಹಳ್ಳಿಯಲ್ಲಿ. 39 ಶಾಲೆಗಳನ್ನು ಅಂದರೆ ಹೆಚ್ಚು ಸಂಖ್ಯೆ ಇರುವಂಥ ಶಾಲೆಗಳಿಗೆ ಒಂದು ವಿಶೇಷ ಆದ್ಯತೆ ಕೊಡೋ ಸಲುವಾಗಿ ಮಾನ್ಯ ಉಪನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಭೆಯನ್ನು ಕರೆದರು. ಮತ್ತು ತಾಲೂಕು ಲೆವೆಲು ಮತ್ತು ಜಿಲ್ಲಾ ಮಟ್ಟದ ಪೇಪರ್ಗೆ ಸಿದ್ಧತೆ ಮತ್ತು ಬೋರ್ಡಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬರೆಸುವಂಥ ಯೋಜನೆಯನ್ನು ಹೇಳಿದ್ದಾರೆ. ಮತ್ತು ಪ್ರಾರ್ಥನೆ ವೇಳೆಯಲ್ಲಿ 2 ಕ್ವಶನ್ಗಳನ್ನು ಮತ್ತು ವಿಶೇಷವಾಗಿ ಬೆಳಗಿನ ವಿಶೇಷ ತರಗತಿ, ಸಾಯಂಕಾಲ ಗುಂಪು ಅಧ್ಯಯನದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡೋದು, ಹೊಸ ತಂತ್ರಗಳನ್ನು ಬಳಸಿಕೊಂಡು ಸಿ ಮತ್ತು NC ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ ಕೊಡೋದಕ್ಕೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಎಂ ಮುನಿನಾರಾಯಣ, CTV ನ್ಯೂಸ್, ವಿಜಯಪುರ.